ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಪುತ್ರ ಶೋಕಂ ನಿರಂತರಂ ಅಂತಾರೆ. ಹುಟ್ಟಿರ್ಲಿಲ್ಲ ನಿಜ, ಆದರೆ 5 ತಿಂಗಳು ಹೊತ್ಕೊಂಡಿದ್ಲಲ್ಲ ಪೂರ್ಣಿ. ಎಷ್ಟು ಕನಸು ಕಟ್ಕೊಂಡಿದ್ಲು ಆ ಪುಟ್ಟ ಜೀವದ ಬಗ್ಗೆ. ಆ ಮಗು ಯಾವಾಗ ಭೂಮಿಗೆ ಬರುತ್ತೋ ಅಂತ ಕಾಯ್ತಿದ್ದ. ಆದರೆ ಆಗಿದ್ದನ್ನ ಬದಲಾಯಿಸೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂತ ನನಗೆ ಗೊತ್ತು. ಯಾಕೆ ಹೀಗೆ ಮಾಡಿದೆ ಅಂತ ನಾನು ನಿನ್ನೂ ಪ್ರಶ್ನೆ ಮಾಡಲ್ಲ, ಬ್ಲೇಮ್ ಮಾಡಲ್ಲ. ಆದರೆ ಇನ್ನು ಮುಂದೆ ಇರೋದು ಆ ನೋವಿಂದ ಆಚೆ ಬರೋ ಸವಾಲು. ಆ ಶಕ್ತಿನ ನನ್ನ ಮಗ ಸೊಸೆಗೆ ಕೊಡುವುದೇವೆ. ಆ ಮನೇಲಿ ಮತ್ತೆ ನಗು ಮೂಡೋ ಹಾಗೆ ಮಾಡು. ಆ ಖುಷಿನ ನೋಡೋದಕ್ಕೆ ನಾನಲ್ಲಿ ಇಲ್ಲದೆ ಇದ್ರೂ ಪರವಾಗಿಲ್ಲ. ಈ ಜಗತ್ತಲ್ಲಿ ನಾನು ತುಂಬ ಪ್ರೀತಿಸೋ 2 ಜೀವ ಅಂದರೆ ಅವಿ, ಪೂರ್ಣಿ. ಅವರಿಗೆ ಯಾವುದೇ ಕಾರಣಕ್ಕೂ ನೋವು ಆಗದೆ ಇರೋ ಹಾಗೆ ನೋಡ್ಕೊ, ಅಷ್ಟೇ ನನ್ನ ಪ್ರಾರ್ಥನೆ. ತಲೆ ಕೆಡಿಸ್ಕೋಬೇಡ ಪೂರ್ಣಿ, ಎಲ್ಲ ಸರಿ ಹೋಗುತ್ತೆ. ಸಾಕು ಪಾಪಮ್ಮ. ಹಾಗಂದ್ರೆ ಹೇಗೆ? ಸೀಮೈ ಅಲ್ವಾ, ಸರಿಯಾದ ಆಹಾರ ಹೊಟ್ಟೆಗೆ ಬೀಳಬೇಕು. ಒತ್ತಾಯ ಮಾಡಬೇಡಿ ಪಾಪಮ್ಮ, ಇಷ್ಟೇ ಸಾಕು. ಮತ್ತೆ ಹಸ್ವಾದ್ರೆ ನಿಮಗೆ ಹೇಳ್ತೀನಿ. ಪಾಪಮ್ಮ, ಮಾವ ನನ್ನ ಮೇಲೆ ಬೇಜಾರು ಮಾಡ್ಕೊಂಡ್ರ? ಯಾವಾಗಲೂ ನಿನ್ನ ಬಗ್ಗೆನೇ ಯೋಚನೆ. ಹೋಗಿದ್ದಾರೆ. ನಿಜವಾಗ್ಲೂ ನಡೆದ ವಿಚಾರ ನಿನಗೆ ಹೇಳಿದ್ರೆ ನೀನು ಖಂಡಿತ ತಡ್ಕೊಳ್ಳಲ್ಲ. ಕ್ಷಮಿಸ್ಬಿಡು ಪೂರ್ಣಿ. ವಾಪಸ್ ಬಂದಮೇಲೆ ನನ್ನ ನೋಡಕ್ಕೆ ಬರ್ತಾರೆ ಅಲ್ವಾ ಪಾಪಮ್ಮ? ಹ್ಞೂ ಕಣಮ್ಮ, ನೀನೀಗ ಆರಾಮ ಮಾಡು.
ದೊಡ್ಡಪ್ಪನ ಮನೆಯಿಂದ ಆಚೆ ಹಾಕಿರೋ ವಿಚಾರ ಇವಳಿಗಿನ್ನೂ ಗೊತ್ತಿಲ್ವಾ? ಸರ್ ಅವ್ರು ನಿಮ್ಮ ಬೀಗ್ರಲ್ವಾ? ಬೀಗ್ರ ಯಾರ? ಸರ್ ಸಮರ್ಥನ ತಾತ ಅಲ್ವಾ ಸರ್? ಓ ಬನ್ನಿ ಬನ್ನಿ ಬನ್ನಿ. ನಮಸ್ಕಾರ. ನಮಸ್ಕಾರ. ಕಡೆ ಬಂದಿದ್ದು ಬಹಳ ಸಂತೋಷ ಆಯ್ತು. ಏನ್ ತಗೋತೀರಿ? ಕಾಫಿ, ಟೀ, ಅವೆಲ್ಲ ಏನು ಬೇಡ ಬೀಗ್ರೆ. ಹೊಟ್ಟೆ ತುಂಬಿಸ್ಕೊಂಡೇ ಹೊರಟ್ವಿ. ದತ್ತಣ್ಣ ಹಾಗೆಲ್ಲ ಹೊಟ್ಟೆನ ಖಾಲಿ ಬಿಡೋರಲ್ಲ, ಗೊತ್ತಲ್ಲ ನಿಮಗೆ. ನೋಡಿದ್ರೆ ಗೊತ್ತಾಗತ್ತೆ ಹೊಟ್ಟೆ ಯಾರು ಖಾಲಿ ಬಿಡೋರು ಅಂತ. ದತ್ತಣ್ಣ, ಬಡವ್ರ ಹೊಟ್ಟೆ ಮೇಲೆ ಹೊಡಿಬೇಡಿ ನೀವು. ಮೊದಲನೇ ಸಲ ನಮ್ಮ ಅಂಗಡಿಗೆ ಬಂದಿದ್ದೀರಿ, ಏನಾದ್ರು ತಗೊಳ್ಳೇಬೇಕು. ಅವೆಲ್ಲ ಏನು ಬೇಡಪ್ಪ. ಕೇಶವ, ಕಾಫಿ ತಗೊಂಡ್ಬ. ಅಲ್ಲ ಸರ್, ನಾನು ನಿಮ್ಮ ಒಬ್ಬರನ್ನೇ ಬಿಟ್ಟೋದ್ರೆ ನಿಮ್ಗೆ ಮರುವಿನ ಕಾಯಿಲೆ ಇರೋದು ಗೊತ್ತಾಗ್ಬಿಟ್ರೆ ಅಂತ. ಹಾಗೇನಾಗಲ್ಲ, ಹೋಗಿ ಕಾಫಿ ತಗೊಂಡು ಹೋಗು. ನಮ್ಮ ಬೀಗರು ಮೊದಲೇ ಮಂಕು. ಬರೋ ಗಿರಾಕಿಗಳು 3 ನಾಮ ಹಾಕಿದ್ರು ಆಶ್ಚರ್ಯ ಏನಿಲ್ಲ. ಏನೋ ಸೋಗ್ಲಾಡಿ ಸ್ವಲ್ಪ ಜೋರಾಗಿರೋದಕ್ಕೆ ನಡ್ಕೊಂಡು ಹೋಗ್ತಿದೆ ಅಂತ ಅನಿಸುತ್ತೆ. ಏನೋ ಹೇಳಿದ್ನಲ್ಲ. ಹೋಗಿ ಕಾಫಿ ತಗೊಂಡು ಹೋಗು. ಕೇಶವ, ನೀವು ಕಾಫಿ ಗಿಫಿ ಏನೋ ತರಕ್ಕೆ ಹೋಗ್ಬೇಡ. ಒಂದು ಕೆಲಸ ಮಾಡು, ನೀನು ಅಂಗಡಿನಲ್ಲೇ ಇರು. ಏನು, ನಾನು ಯಜಮಾನರನ್ನು ಕರ್ಕೊಂಡು ಒಂದು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀವಿ. ಹಾಂ, ಯಾವ ಕಡೆ ಬೀಗ್ರೆ? ಒಳ್ಳೆ ಕೆಲಸಕ್ಕೆ ಹೋಗೋವಾಗ ಎಲ್ಲಿ, ಯಾಕೆ, ಏನು ಅಂತೆಲ್ಲ ಕೇಳಬಾರ್ದು ಬೀಗ್ರೆ. ನಡೀರಿ ನೀವು. ಶೇಷವ. ಆದತ್ತಣ. ಹಾಗಲ್ಲ ಬೀಗ್ರೆ. ನೀವು ಬನ್ನಿಪ್ಪ, ನೀವು ಬನ್ನಿ. ಪ್ರಸಾದ ತುಂಬ ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ತಾಯಿ. ಪ್ರಸಾದ ಸೇವೆ ಅಂತ ಫೋನ್ ಮಾಡಿದರೆ ಯಾವತ್ತೂ ಇಲ್ಲ ಅಂದೇ ಬಂದಿದ್ದೀರಾ. ಆ ದೇವರ ಆಶೀರ್ವಾದ ಸದಾಕಾಲ ನಿಮ್ಮೇಲಿರಲಿ. ದೊಡ್ಡ ಮಾತು ಅರ್ಚಕರೇ, ದೇವರು ತಾನೇ ಕರ್ಸ್ಕೋತಾನೆ ಅಂತ ನಮ್ಮ ಮಾವ ಹೇಳ್ತಾ ಇರ್ತಾರೆ. ತುಂಬ ಸಂತೋಷ ನಮ್ಮ. ಬರಲಿಲ್ವ ದತ್ತಣ್ಣ ಅವರು? ಇಲ್ಲ ಅರ್ಚಕರೇ. ಸರಿ, ನೀವು ಹೋಗೋವಾಗ ಪ್ರಸಾದ ತಂದಿದ್ದ ಪಾತ್ರೆನೂ ತೊಗೊಂಡೋಗ್ಬಿಡಿ. ನೋಡ್ತೀನಿ ಅರ್ಚಕರೇ, ಇವತ್ತು ನಾನು ಸ್ವಲ್ಪ ಬೇಗ ಹೋಗಬೇಕಾಗಿತ್ತು. ಇವತ್ತಾಗಲಿಲ್ಲ ಅಂದರೆ ಮುಂದಿನ ಸಲ ಬಂದಾಗ ತೊಗೊಂಡೋಗ್ತೀನಿ, ಪರವಾಗಿಲ್ಲ. ಆಯ್ತಮ್ಮ. ಅರೆ, ಮಾಧವ್ ಅವರಲ್ವಾ? ಅಯ್ಯೋ ದೇವ್ರೆ, ಇದೇನಿದು? ಮಾಧವ್ ಅವರು ಅಳ್ತಾ ಇದ್ದಾರಾ? ಏನಾಯ್ತು ಇವ್ರಿಗೆ? ನೋವಿರೋರ್ನ ನೋಡ್ಕೊಂಡು ಸುಮ್ಮನೆ ಇರೋದು ಮಾನವೀಯತೆ ಅಲ್ಲ ಅಂತ ನೀವೇ ಹೇಳ್ತಿರ್ತೀರಾ ಅಲ್ವಾ? ತುಂಬ ನೋವಲ್ಲಿದ್ದಾಗ ಯಾರಾದರೂ ಮಾತಾಡ್ಸಿದ್ರು ಒಂದೊಂದು ಸಲ ಕಿರಿಕಿರಿ ಅನ್ಸತ್ತೆ. ಅಷ್ಟಕ್ಕೂ
ಅವ್ರಿಗೇನಾಯ್ತು ಅಂತ ವಿಷಯ ಹೇಳೋದಕ್ಕೆ ಇಷ್ಟ ಆಗುತ್ತೋ ಇಲ್ವೋ, ಕೇಳಿ ಮತ್ತೆ ನೋವು ಕೊಡೋದು ಬೇಡ ಅಲ್ವಾ? ಓ ಮಾಧವರಾಯರೇ, ಹೇಗಿದ್ದೀರಾ? ಭಕ್ತರೊಬ್ಬರು ಪ್ರಸಾದ ಮಾಡ್ಕೊಂಡು ಬಂದಿದ್ದಾರೆ, ತುಂಬ ಚೆನ್ನಾಗಿದೆ. ಇದು ನೀವು ತಗೊಂಡು ನಿಮ್ಮ ಮನೆಗೂ ತಗೊಂಡೋಗಿ. ನೀವು ಅವಳ ಬಗ್ಗೆ ಕಾಳಜಿ ತೋರಿಸೋದು ಬೇಕಾಗಿಲ್ಲ. ನಿಮ್ ನೆರಳು ನನ್ನ ಮೇಲಾಗ್ಲಿ ಪೂರ್ಣಿಮೆಲಾಗ್ಲಿ ಬೀಳೋದು ನನಗಿಷ್ಟ ಇಲ್ಲ. ಮುಖ ನೋಡಕ್ ಇಷ್ಟ ಇಲ್ಲ ಅಂತ ಬಾಯ್ ಬಿಟ್ಟು ಹೇಳಾದ್ಮೇಲೆ ಮನೆಗೆ ಬಂದಿದಾರ ಅಂದಮೇಲೆ ಇವ್ರಿಗೇನಾದ್ರೂ ಗಿಲ್ಟ್ ಇದೆಯಾ? ಗೊತ್ತಿದ್ದೋ ಗೊತ್ತಿಲ್ಲದೇನೋ ಪೂರ್ಣಿ ವಿಷಯದಲ್ಲಿ ನಾನೇ ತಪ್ಪು ಮಾಡಿದ್ದೀನಿ ಅನಿಸುತ್ತೆ. ಅವಿ ಹೇಳಿದ್ದೇ ಸತ್ಯ ಆಗಿದ್ದರೆ ನಾನು ಖಂಡಿತ ಈ ಪ್ರಸಾದಕ್ಕೆ ಅರ್ಹನಲ್ಲ. ಯೋರ್ ಫೇವ್ರೇಟ್. ನನ್ನ ಹುಡುಗ ಕಾಲೇಜ್ಗೆ ಹೋಗುವಾಗ ಮೂಡ್ ಆಫ್ ಆದಾಗ್ಲೆಲ್ಲ ಬಾಪು ಅಂಗಡಿಗೆ ಹೋಗಿ ಮ್ಯಾಗಿ ತಿಂತಿದ್ನಂತೆ. ಅವನಿಗೆ ಮ್ಯಾಗಿ ಕಾಫಿ ಕಾಂಬಿನೇಷನ್ ಅಂದರೆ ಪ್ರಾಣ ಅಂತೆ. ಅದಕ್ಕೆ ಸರ್ಪ್ರೈಸ್. ಸಾರಿ ಬಾಸ್, ಆಗಲೇ ಸರಿಯಾಗಿ ರೆಸ್ಪಾಂಡ್ ಮಾಡಿದೆ, ರೂಢಾಗಿ ಮಾತಾಡ್ಬಿಟ್ಟೆ. ಇಟ್ಸ್ ಓಕೆ. ಕೋಪ ಬರುತ್ತೆ, ಹಾಗಂತ ನೀನು ಕೋಪ ಮಾಡ್ಕೊಂಡಾಗ ನಾನು ಕೋಪ ಮಾಡ್ಕೊಂಡು ರಿಯಾಕ್ಟ್ ಮಾಡಬಾರ್ದಲ್ವಾ? ಅದಕ್ಕೆ ಹಾಗೆ ಬಂದೆ. ಈಗ ಬಿಸಿ ಬಿಸಿ ಮ್ಯಾಗಿ ತಿನ್ನು, ನಿನ್ನ ಮೂಡ್ ಸರಿ ಹೋಗುತ್ತೆ. ಹೇಳು, ಏನಾಯಿತು? ಯಾಕಿಷ್ಟು ಡಲ್ ಆಗಿದ್ಯಾ? ಬಾಸು, ನಾವು ಮನೆ ದೇವ್ರಿಗೆ ಹೋಗಿ ಟೈಮ್ನಲ್ಲಿ ನಮ್ಮ ಪ್ರಾಜೆಕ್ಟ್ ಕ್ಲೈಂಟ್ ಕಡೆಯಿಂದ ಅರ್ಜೆಂಟ್ ರಿಕ್ವೈರ್ಮೆಂಟ್ ಬಂದಿತ್ತಂತೆ. ಸೊ ಅವಿನಾಶ್ ಸರ್ ಪ್ರೆಸೆಂಟೇಷನ್ನ ಕೊಟ್ಟು ಡೀಲ್ನ ಓಕೆ ಮಾಡಿದ್ರಂತೆ. ಆದರೆ ನಾನು ಆ ಟೈಮ್ನಲ್ಲಿ ಅವೈಲೇಬಲ್ ಇರಲಿಲ್ಲ ಅಂತ ಈ ಪ್ರಾಜೆಕ್ಟ್ ಲೀಡ್ ಪೋಸ್ಟಿಂದ ಅಭಿಜಿತ್ ಸರ್ ನನ್ನ ತೆಗ್ದಾಕಿದ್ದಾರಂತೆ. ವಾಟ್? ಅಲ್ಲ, ನಿನಗದು ಹೇಗೆ ಗೊತ್ತಿರುತ್ತೆ ಅದಷ್ಟು ಅರ್ಜೆಂಟ್ ಅಂತ? ನಿನ್ನನ್ನು ಸುಮ್ಮನೆ ಹೇಗೆ ಕಿತ್ತು ಹಾಕೋ ಬದಲು ಒಂದು ಚಾನ್ಸ್ ಕೊಡ್ಬೋದಿತ್ತಲ್ವಾ? ಆದ್ರೆ ಇದೆಲ್ಲ ಆ ವೈನ್ಗೆ ಅರ್ಥ ಆಗಬೇಕಲ್ಲ. ನಿಜ, ಆ ಅಭಿಜಿತ್ಗೆ ನಿನ್ನ ಮೇಲೆ ಗ್ರಡ್ಜ್ ಇದೆ. ಅವತ್ತವ್ರ ಮನೆಗೆ ಹೋದಾಗ ಹೇಗೆ ಬಿಹೇವ್ ಮಾಡಿದ್ರು ಅಂತ ನಾವೇ ನೋಡಿದ್ವಲ್ಲ. ಹೌದು ಬಾಸ್, ನಾನು ಈ ಪ್ರಾಜೆಕ್ಟ್ನ ಎಷ್ಟು ಖುಷಿಯಿಂದ ಮಾಡ್ತಾ ಇದ್ದೆ ಗೊತ್ತಾ? ಐ ನೋ ಸಮರ್, ಬಿಡು, ಏನು ಮಾಡೋಕ್ಕಾಗತ್ತೆ? ಎಲ್ಲ ನಮ್ಮ ಕೈಲೇ ಇರಲ್ಲ ಅಲ್ವಾ? ಹಾಂ, ನೀನೊಂದು ಕೆಲಸ ಮಾಡು. ಯಾವಾಗಲಾದರೂ ಅವಿನಾಶ್ ಸರ್ ಹತ್ರ ಮಾತಾಡಿ ಅವ್ರಿಗೆ ಸಿಚುವೇಶನ್ನ ಅರ್ಥ ಮಾಡಿಸು. ನೀನೇನೋ ಹೇಳ್ದೆ ಇದ್ರೆ ಆ ಅಭಿಜಿತ್ ಹೇಳಿದ್ದೇನೆ ಸತ್ಯ ಅಂತ ಅಂದ್ಕೊಂಡ್ರೆ ಅದು ಕಷ್ಟ ಅಲ್ವಾ? ಸೊ ಸತ್ಯ ಏನು ಅಂತ ನೀನೇ ಹೇಳು. ಅವಿನಾಶ್ ಸರ್ ಖಂಡಿತ ಅರ್ಥ ಮಾಡ್ಕೊಂಡೇ ಮಾಡ್ಕೋತಾರೆ. ಓಹ್ ಶಂಕರ, ಆಗಲೇ ಬಂದ್ಬಿಟ್ಟಿದೀಯಾ?
ಹ್ಞೂ ದತ್ತಣ್ಣ, ಬಾಬಾ ಟೈಮ್ ಅಂದ್ರೆ ಟೈಮು, ಲೇಟ್ ಆದ್ರೆ ತಪ್ಕಾಣಿಕೆ ಕಟ್ಬೇಕಾಗುತ್ತೆ. ಓ ಇವರು ನಮ್ಮ ಬೀಗರು ರವೀಂದ್ರ ಅಂತ, ನಾನು ನಿನಗೆ ಹೇಳಿದ್ನಲ್ಲ. ಓಹೋ ನಮಸ್ಕಾರ. ಲೇಟ್ ಆಗುತ್ತೆ, ಬನ್ನಿ ಬನ್ನಿ ಹೋಗೋಣ, ಬನ್ನಿ ನಡಿ ಬನ್ನಿ. ಓ ಬನ್ನಿ ಬೀಗ್ರೆ, ನಿಮ್ಮ ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತೆ, ಬನ್ನಿ. ಸಮಸ್ಯೆ? ಏನು ಸಮಸ್ಯೆ? ಇದೇ ಸಮಸ್ಯೆನೇ. ಬನ್ನಿಯಪ್ಪ ನೀವು ಮೇಲ್ಗೆ ಮೇಲ್ಗೆ. ಹಾಂ ಬನ್ನಿ. ಏನ್ ಶಂಕರಣ್ಣ ಇದೆಲ್ಲ? ಹೇಳು ಹೇಳು, ಆ ಹುಡುಗನ ಹತ್ರ ಇನ್ನು ಹೋಗಲ್ಲ ಅಂತ ಹೇಳು. ಹೇಳು. ಹೋಗಲ್ಲ ಅಂತ ಹೇಳು. ಹೇಳು. ನಾನು ಯಾವತ್ತೂ ಆ ಹುಡುಗನ ಹತ್ರ ವಾಪಸ್ ಹೋಗಲ್ಲ. ನೋಡಿದ್ರ ನಮ್ಮ ಕಾಲ ಬಾಬಾ ಎಷ್ಟು ಪವರ್ಫುಲ್ ಅಂತ. ಅವ್ರಿಗೇನು ನಾವು ಏನು ಹೇಳೋದು ಬೇಡ, ಎಲ್ಲ ಅವ್ರಿಗೆ ಗೊತ್ತಾಗುತ್ತೆ. ದಿವ್ಯ ದೃಷ್ಟಿ ಇದೆ. ಅದೆಲ್ಲ ಸರಿ, ನಾವ್ಯಾಕೆ ಇಲ್ಲಿ ಬಂದಿದ್ದೀವಿ? ಬನ್ನಿ ರವೀಂದ್ರ. ನಾನಾ? ಯಾಕೆ? ಅಯ್ಯೋ ನಾನು ಹೇಳ್ತೀನಿ ಬನ್ನಿಯಪ್ಪ. ಓಂ ಬ್ರೀಂ ಏನು ಸಮಸ್ಯೆ? ಅದು ಸಮಸ್ಯೆನಾ? ಯಾರಿಗೆ? ನಿಮ್ಗ? ಹೇಳೋದೇ ಬೇಡ, ಎಲ್ಲ ಗೊತ್ತಾಗುತ್ತೆ ಅಂದೆ. ಏನೋ ದೆವ್ವ ದೃಷ್ಟಿ ಇದೆ ಅಂದೆ. ದಿವ್ಯ ದೃಷ್ಟಿ. ಬಾಬಾ, ನಮ್ಮ ದತ್ತಣ್ಣನ ಬೀಗ್ರಿವರು ಬುದ್ಧಿಗೆ ಸ್ವಲ್ಪ ಮಂಕ್ ಬಡ್ದಿದೆ.